ಶೃಂಗೇರಿ ಶಾರದಾ ಪೀಠಕ್ಕೆ ಬರುವಂತಹ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಲಾಗಿದೆ. ಭಾರತದ ಸಾಂಪ್ರದಾಯಿಕ ಉಡುಗೆ ಧರಿಸುವಂತೆ ಆದೇಶ ಹೊರಡಿಸಲಾಗಿದೆ. ಪುರುಷರು ಧೋತಿಯನ್ನ ತೊಡಬಹುದು, ಧೋತಿ ಶಲ್ಯ ಅಥವಾ ಉತ್ತರೀಯವನ್ನ ಧರಿಸಬೇಕಾಗತ್ತೆ. ಮಹಿಳೆಯರು ಸೀರೆ, ಸಲ್ವಾರ್ ಅಥವಾ ಲಹಂಗಾ ದಾವಣಿಯನ್ನ ಧರಿಸಬೇಕು. ಮಠ ಸೂಚಿಸಿದ ವಸ್ತ್ರ ಧರಿಸಿದ್ರೆ ಮಾತ್ರ ಶಾರದಾಂಬೆಯ ದರ್ಶನಕ್ಕೆ ಅವಕಾಶ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಾಂಪ್ರದಾಯಿಕ ವಸ್ತ್ರವನ್ನ ಧರಿಸಿದ್ರೆ ಮಾತ್ರ ದರ್ಶನಕ್ಕೆ ಅವಕಾಶ ಇದೆ, ಧರಿಸದೇ ಇದ್ರೆ ಅವಕಾಶ ಇಲ್ಲ. ವಸ್ತ್ರ ಸಂಹಿತೆ ಜಾರಿ ಮಾಡಿ ಮಠ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ. ಆಗಸ್ಟ್ 15ರಿಂದ ಶಾರದಾ ಪೀಠದಿಂದ ವಸ್ತ್ರ ಸಂಹಿತೆ ಜಾರಿಯಾಗತ್ತೆ. ಜಗದ್ಗುರುಗಳ ಭೇಟಿ ಹಾಗೂ ಶಾರದಾಂಬೆ ದರ್ಶನ ಮಾಡಬೇಕು ಅಂತಂದ್ರೆ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನ ತೊಟ್ಕೊಳ್ಬೇಕಾಗತ್ತೆ. ವಸ್ತ್ರ ಸಂಹಿತೆಗೆ ಪುರೋಹಿತರು, ಅರ್ಚಕರ ಪರಿಷತ್ ಕೂಡ ಬೆಂಬಲವನ್ನ ಸೂಚಿಸಿದೆ. ಅಲ್ಲಿನ ಆದೇಶವನ್ನ ಗಮನಿಸ್ತಾ ಇರಬಹುದು ನೀವು. ಇದು ಸ್ವಾಗತಾರ್ಹನೆ, ನಿಜಕ್ಕೂ ಕೂಡ ಸ್ವಾಗತ ಮಾಡಬೇಕಾಗಿರುವಂತಹ ವಿಚಾರ. ಪುರುಷರು ಧೋತಿ, ಶಲ್ಯ ಈ ರೀತಿಯಾದಂತಹ ವಸ್ತ್ರಗಳನ್ನ ಧರಿಸಬೇಕಾಗತ್ತೆ. ಮಹಿಳೆಯರು ಸೀರೆ, ಲಂಗಾದಾವಣಿ ಅಥವಾ ಸಲ್ವಾರನ್ನ ಹಾಕಬಹುದು. ದೇವಸ್ಥಾನಗಳಿಗೆ ಅದರದೇ ಆದಂತಹ ಒಂದಷ್ಟು ಪ್ರಾತಿನಿಧ್ಯ ಇದೆ, ಅದರದೇ ಆದಂತಹ ಒಂದಷ್ಟು ಇಂಪಾರ್ಟೆನ್ಸ್ ಇರುತ್ತೆ. ಅಲ್ಲಿ ಯಾವ ವಸ್ತ್ರವನ್ನ ಧರಿಸ್ಕೊಂಡು ಹೋಗ್ಬೇಕು ಅದೇ ರೀತಿ ಹೋಗ್ಬೇಕು, ಯಾಕೆಂದ್ರೆ ಅದೊಂದು ಧಾರ್ಮಿಕ ಕೇಂದ್ರ. ಹೀಗಾಗಿ ಇಷ್ಟ ಬಂದಂಗೆ ಜೀನ್ಸ್ ಹಾಕೊಳ್ಳೋದು, ಶಾರ್ಟ್ ಟಾಪ್ಗಳು ಹಾಕೊಳ್ಳೋದು ಅಥವಾ ಇನ್ನೆಂಗೋ ಬರೋದು, ಟೋನ್ಡ್ ಜೀನ್ಸ್ಗಳನ್ನ ಹಾಕೊಂಡು ಹೋಗೋದು, ಅದು ಒಂದು ಪ್ರೇಕ್ಷಣೀಯ ಟೂರಿಸ್ಟ್ ಪ್ಲೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ಕೇಂದ್ರ, ಅದೊಂದು ಶಕ್ತಿ ಪೀಠ. ಅಲ್ಲಿಗೆ ಅದರದೇ ಆದಂತಹ ಒಂದಷ್ಟು ವ್ಯಾಲ್ಯೂಸ್ ಇದೆ, ಅದನ್ನ ಪಾಲಿಸಲೇಬೇಕಾಗತ್ತೆ. ಸೊ ಆಗಸ್ಟ್ 15ರಿಂದ ಇದು ಜಾರಿ ಆಗತ್ತೆ. ನಮ್ಮ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಸದ್ಯ ಶಾರದಾಂಬೆಯ ದರ್ಶನವನ್ನ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಲಾಗಿದೆ ಶೃಂಗೇರಿ ಪೀಠದಿಂದ. ಸೊ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನಿದೆ ಸಚಿನ್? ಖಂಡಿತ ಸಂಜರ, ಹಲವಾರು ದಿನಗಳಿಂದ ಕೂಡ ಏನು ಈಗಾಗಲೇ ಕೆಲವೊಂದು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಶೃಂಗೇರಿ ಶಾರದಾಂಬೆ ಪೀಠಕ್ಕೂ ಸಾಕಷ್ಟು ಜನ ಭಕ್ತರು ಹೊರತು ಬರ್ತಿರ್ತಾರೆ. ಹೀಗಾಗಿ ಅಲ್ಲೂ ಕೂಡ ಏನೋ ಒಂದು ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಹಿಂದೂ ಸಂಘಟನೆಗಳು ಕೂಡ ಒತ್ತಾಯನ ಮಾಡ್ತಿದ್ರು. ಇದರಿಂದಾಗಿ ಈಗ ಆ ಒಂದು ವಸ್ತ್ರ ಸಂಹಿತೆ ಜಾರಿಯನ್ನ ಮಾಡಿರ್ತಕ್ಕಂಥ ಶೃಂಗೇರಿ ಏನು ಗುರುಗಳ ದರ್ಶನಕ್ಕೆ ಒಂದು ಡ್ರೆಸ್ ಕೋಡ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಪುರುಷರಿಗೆ ಪಂಜೆ, ಶರ್ಟ್ ಮತ್ತು ಶಲ್ಯನ, ಅದೇ ರೀತಿ ಮಹಿಳೆಯರಿಗೆ ಚೂಡಿದಾರ, ಸೀರೆ ಧರಿಸಿ ಬರುವಂತೆ ಈಗಾಗಲೇ ಆಡಳಿತ ಮಂಡಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸಿಂಧರ, ಓಕೆ, ಥ್ಯಾಂಕ್ ಯು ಸಚಿನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದು ರಾಜ್ಯದ ಎಲ್ಲಾ ದೇವಸ್ಥಾನಗಳಿಗೂ ಅಂದ್ರೆ ಅನ್ವಯ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ವಯಸ್ಸಾದವರು ಬರ್ತಾರೆ, ಇನ್ಯಾರೋ ಗುರುಗಳಿರ್ತಾರೆ. ಸೊ ಹೇಗೇಗೋ ಬರೋದು ಅದು ಒಂದ್ ರೀತಿ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ಓಕೆ, ಬಟ್ ಆದ್ರೆ ಇಂಥ ಧಾರ್ಮಿಕ ಕೇಂದ್ರಗಳಿಗೆ, ಶಕ್ತಿ ಪೀಠಗಳಿಗೆ ಬರುವಾಗ ಒಂದು ವಸ್ತ್ರ ಸಂಹಿತೆ ಇದ್ರೆ ಒಳ್ಳೇದು ಅಂತ.